ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಹತ್ರ ಸ್ಯಾಮ್ಸಂಗ್ S25 5G ಸ್ಮಾರ್ಟ್ ಫೋನ್ ಇದೆ. ಕರ್ನಾಟಕದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ S25 ಅಲ್ಟ್ರಾನ ರಿವ್ಯೂ ಮಾಡಿದ್ವಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಈ ವಿಡಿಯೋದಲ್ಲಿ ಸ್ಯಾಮ್ಸಂಗ್ S25 ನ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಫೋನಲ್ಲಿ ಏನೇನು ಫೀಚರ್ಸ್ ಕೊಟ್ಟಿದ್ದಾರೆ, ಇದರ ಪ್ರೈಸ್ ಎಷ್ಟು, ಇದನ್ನ ಪರ್ಚೇಸ್ ಮಾಡ್ಬೋದಾ ಬೇಡವಾ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ RK Tech 2.0. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಈ ಫೋನ್ನ ಒಂದು ವಾರದಿಂದ ಯೂಸ್ ಮಾಡ್ತಾ ಇದ್ದೀನಿ. ಬನ್ನಿ ಇದರ ಯೂಸರ್ ಎಕ್ಸ್ಪೀರಿಯನ್ಸ್ ಮತ್ತು ಪರ್ಫಾರ್ಮೆನ್ಸ್ ಹೇಗಿದೆ ನೋಡೋಣ. ಈ ಫೋನ್ನ ಬಾಕ್ಸ್ನಲ್ಲಿ ಟೈಪ್ C to C ಕೇಬಲ್, ಯೂಸರ್ ಮ್ಯಾನುವಲ್, ಸಿಮ್ ಎಜೆಕ್ಟರ್ ಟೂಲ್ ಇದೆ. ಇದರ ಕೆಳಗೆ ಸ್ಯಾಮ್ಸಂಗ್ S25 5G ಸ್ಮಾರ್ಟ್ ಫೋನ್ ಇದೆ. ಈ ಕಲರ್ ನನಗೆ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಈ ಫೋನ್ 162 ಗ್ರಾಮ್ ವೆಯ್ಟ್ ಇದೆ. ತುಂಬ ಲೈಟ್ ವೆಯ್ಟ್ ಫೀಲ್ ಇದೆ. 7.2 mm ಸ್ಲಿಮ್ ಇದೆ ಮತ್ತು 6.2 ಇಂಚಸ್ ಸ್ಕ್ರೀನ್ ಸೈಜ್ ಇದೆ. ಈ ಫೋನ್ ತುಂಬ ಹ್ಯಾಂಡಿಯಾಗಿದೆ. ಈ ಫೋನ್ ತುಂಬ ಪ್ರೀಮಿಯಂ ಆಗಿದೆ ಅಂತಲೇ ಹೇಳ್ಬೋದು. ಬ್ಯಾಕ್ನಲ್ಲಿ ಗ್ಲಾಸ್ ಫಿನಿಶಿಂಗ್ ಇದೆ. ಫ್ರಂಟ್ನಲ್ಲಿ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವಿತ್ ಟಚ್ ಪ್ರೊಟೆಕ್ಷನ್ನ ಪ್ರೊವೈಡ್ ಮಾಡಿದ್ದಾರೆ. ಈ ಫೋನ್ನಲ್ಲಿ ಆರ್ಮರ್ ಅಲ್ಯೂಮಿನಿಯಂ 2.0 ಫ್ರೇಮ್ನ ಕೊಟ್ಟಿದ್ದಾರೆ. ಈ ಫೋನ್ 3 ಕಲರ್ಸ್ನಲ್ಲಿ ಲಾಂಚ್ ಆಗಿದೆ. ಇದು ಐಸಿ ಬ್ಲೂ ಕಲರ್. ಇನ್ನೂ 2 ಕಲರ್ ನೋಡೋದಾದ್ರೆ ನೇವಿ ಮತ್ತು ಶಾಡೋ ಸಿಲ್ವರ್ ಕಲರ್ನಲ್ಲಿ ಲಾಂಚ್ ಮಾಡಿದ್ದಾರೆ. ಈ ಫೋನ್ನ ಅಪ್ಪರ್ ಸೈಡ್ನಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಇದೆ. ಲೋಯರ್ ಸೈಡ್ನಲ್ಲಿ ಸ್ಪೀಕರ್ಸ್, ಟೈಪ್ C ಚಾರ್ಜಿಂಗ್ ಪೋರ್ಟ್ ಮತ್ತು ಡ್ಯುಯಲ್ ನ್ಯಾನೋ ಸಿಮ್ ಕಾರ್ಡ್ ಸ್ಲಾಟ್ ಮತ್ತು ಮೈಕ್ ಸಿಗ್ತಾ ಇದೆ. ಈ ಫೋನ್ ಈ ಸಿಮ್ನ ಕೂಡ ಸಪೋರ್ಟ್ ಮಾಡುತ್ತೆ. ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ನ ಪ್ರೊವೈಡ್ ಮಾಡಿದ್ದಾರೆ. ರೈಟ್ ಸೈಡ್ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ನ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ನಲ್ಲಿ ಪ್ಲೇನ್ ಇದೆ. ಈ ಫೋನ್ನಲ್ಲಿ IP68 ವಾಟರ್ ಆ್ಯಂಡ್ ಡಸ್ಟ್ ರೆಸಿಸ್ಟೆನ್ಸ್ ಇದೆ. ಬನ್ನಿ ವಾಟರ್ ಟೆಸ್ಟ್ ಮಾಡೋಣ. S24ಗೆ ಕಂಪೇರ್ ಮಾಡಿದ್ರೆ ಈ ಫೋನ್ನಲ್ಲಿ ಕ್ಯಾಮ್ರಾ ಮಾಡ್ಯೂಲ್ಸ್ ಚೇಂಜ್ ಮಾಡಿದ್ದಾರೆ. ಈ ಕ್ಯಾಮ್ರಾಗೆ ಲೆನ್ಸ್ ಹಾಕಿರೋ ರೀತಿ ಕಾಣುತ್ತೆ, ಬಟ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಫೋನ್ನ ಡಿಸ್ಪ್ಲೇ ನೋಡೋದಾದರೆ 6.2 ಇಂಚಸ್ LTPO AMO LED ಡಿಸ್ಪ್ಲೇ ಇದೆ. ಅಂಡರ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಮತ್ತು ಫೇಸ್ ಅನ್ಲಾಕ್ ಕೊಟ್ಟಿದ್ದಾರೆ. ಈ ಫಿಂಗರ್ ಪ್ರಿಂಟ್ ಸೆನ್ಸಾರ್ ತುಂಬ ಫಾಸ್ಟಾಗಿ ಕೆಲಸ ಮಾಡುತ್ತೆ. ಜಸ್ಟ್ 1 ಸೆಕೆಂಡ್ನಲ್ಲಿ ಫಿಂಗರ್ ಪ್ರಿಂಟ್ ರೆಕಾಗ್ನೈಸ್ ಮಾಡಿ ಫೋನ್ನ ಅನ್ಲಾಕ್ ಮಾಡುತ್ತೆ ಮತ್ತು ಫೇಸ್ ಅನ್ಲಾಕ್ ಕೂಡ ಅಷ್ಟೇ ತುಂಬ ಫಾಸ್ಟ್ ಆಗಿದೆ. ಈ ಡಿಸ್ಪ್ಲೇನಲ್ಲಿ LTPO ಟೆಕ್ನಾಲಜಿ ಇರೋದ್ರಿಂದ ಈ ಫೋನ್ನ ರಿಫ್ರೆಶ್ ರೇಟ್ 1ರಿಂದ 120 ವಾಟ್ಸ್ ಆಟೋಮೆಟಿಕಲಿ ಸೆಟ್ ಆಗುತ್ತೆ. ಆ್ಯಂಡ್ ಬ್ಯಾಟ್ರಿನ ಕೂಡ ತುಂಬ ಸೇವ್ ಮಾಡುತ್ತೆ. ಇದರಲ್ಲಿ 2600 ನಿಟ್ಸ್ ಪೀಕ್ ಬ್ರೈಟ್ನೆಸ್ನ ಕೊಟ್ಟಿದ್ದಾರೆ. ಬ್ರೈಟೆಸ್ಟ್ ಡಿಸ್ಪ್ಲೇ ಅಂತಲೇ ಹೇಳ್ಬೋದು. ಔಟ್ಡೋರ್ ಮತ್ತು ಇಂಡೋರ್ ಎರಡೂ ಕಡೆ ಬ್ರೈಟ್ ಆಗಿ ಕಾಣುತ್ತೆ. ಈ ಫೋನ್ 8K ರೆಸೊಲ್ಯೂಷನ್ ಸಪೋರ್ಟ್ ಮಾಡುತ್ತೆ. ಈ ಸೆಗ್ಮೆಂಟ್ನಲ್ಲಿ 8K ರೆಸೊಲ್ಯೂಷನ್ ಅಂದರೆ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಮತ್ತು ಡಿಸ್ಪ್ಲೇ ರೆಸೊಲ್ಯೂಷನ್ ಮಾತ್ರ ತುಂಬ ಸ್ಮೂತ್ ಆಗಿದೆ. ಪರ್ಫಾರ್ಮೆನ್ಸ್ ಕಡೆ ಬಂದರೆ ಸ್ನ್ಯಾಪ್ಡ್ರ್ಯಾಗನ್ 8 Elite ಪ್ರೊಸೆಸರ್ ಇದೆ. ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್ ಇದು. ಸ್ಯಾಮ್ಸಂಗ್ S25 ಅಲ್ಟ್ರಾದಲ್ಲಿ ಕೂಡ ಇದೇ ಪ್ರೊಸೆಸರ್ನ ಕೊಟ್ಟಿದ್ದಾರೆ. ಈ ಫೋನ್ನಲ್ಲಿ 18 lakh ಪ್ಲಸ್ ಆಂತಿಟ್ಯೂಡ್ ಸ್ಕೋರ್ ಇದೆ. 36% CPU ಥ್ರಾಟಲ್ ಸ್ಕೋರ್ ಇದೆ. BGMIನಲ್ಲಿ ಸ್ಮೂತ್ನಲ್ಲಿ ಎಕ್ಸ್ಟ್ರೀಮ್ ಪ್ಲಸ್ ಗ್ರಾಫಿಕ್ಸ್ನ ಇಡ್ಬೋದು. ಮ್ಯಾಕ್ಸಿಮಮ್ ಅಂದರೆ ಅಲ್ಟ್ರಾ HDRನಲ್ಲಿ ಅಲ್ಟ್ರಾ ಗ್ರಾಫಿಕ್ಸ್ ಇಡ್ಬೋದು. ಸ್ಯಾಮ್ಸಂಗ್ S24ನಲ್ಲಿ Exynos ಪ್ರೊಸೆಸರ್ ಕೊಟ್ಟಿದ್ರು, ಬಟ್ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಕೊಟ್ಟಿದ್ದಾರೆ. ಇದು ಬೆಸ್ಟ್ ಅಪ್ಗ್ರೇಡ್ ಅಂತಲೇ ಹೇಳ್ಬೋದು. S24 ಬೇಸ್ ವೇರಿಯಂಟ್ನಲ್ಲಿ 8GB ರ್ಯಾಮ್ ಕೊಟ್ಟಿದ್ರು, ಬಟ್ ಇದರಲ್ಲಿ 12GB ರ್ಯಾಮ್ ಕೊಟ್ಟಿದ್ದಾರೆ. ಈ ಫೋನ್ನಲ್ಲಿ LPDDR5X ರ್ಯಾಮ್ ಟೈಪ್ ಮತ್ತು UFS 4.0 ಸ್ಟೋರೇಜ್ ಟೈಪ್ ಕೊಟ್ಟಿದ್ದಾರೆ. ಈ ಫೋನಲ್ಲಿ ಡಿಸಪಾಯಿಂಟ್ ಆಗಿದ್ದು ಅಂದರೆ CPU ಸ್ಕೋರ್, ಯಾಕಂದರೆ ಜಸ್ಟ್ 36% CPU ಸ್ಕೋರ್ ಇತ್ತು. ಈ ಫೋನಲ್ಲಿ Android 15 One UI 7 ವರ್ಷನ್ ಸಾಫ್ಟ್ವೇರ್ ಸಿಗ್ತಾ ಇದೆ. ಬ್ಯಾಟ್ರಿ ಕಡೆ ಬಂದರೆ 4000 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. 1 ಡೇ ಬ್ಯಾಟ್ರಿ ಲೈಫ್ ಬರುತ್ತೆ. ಈ ಫೋನ್ನ ಬಾಕ್ಸ್ನಲ್ಲಿ ಚಾರ್ಜರ್ ಸಿಗಲ್ಲ, ನೀವು ಅಡಿಷ್ನಲ್ ಆಗಿ ಪರ್ಚೇಸ್ ಮಾಡಬೇಕು. ಈ ಫೋನ್ 25 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ ಮತ್ತು 15 ವಾಟ್ಸ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಈ ಫೋನ್ನ ಕ್ಯಾಮ್ರಾ ನೋಡೋದಾದರೆ ಸೇಮ್ S24 ರೀತಿ ಇದೆ, ಏನು ಚೇಂಜಸ್ ಮಾಡಿಲ್ಲ. 50 MP OS ಮೇನ್ ಕ್ಯಾಮ್ರಾ, 10 MP OS ಟೆಲಿಫೋಟೋ ಲೆನ್ಸ್, 12 MP ಅಲ್ಟ್ರಾ ವೈಡ್ ಸೆನ್ಸರ್ನ ಪ್ರೊವೈಡ್ ಮಾಡಿದ್ದಾರೆ. ಈ ಫೋಟೋಸ್ ತುಂಬ ನ್ಯಾಚುರಲ್ ಆಗಿರುತ್ತೆ. ಸ್ಮೂತ್ ಆ್ಯಂಡ್ ಎನ್ಹಾನ್ಸ್ಡ್ ಫೋಟೋಸ್ನ ಕ್ಯಾಪ್ಚರ್ ಮಾಡ್ಬೋದು.
ಟೆಲಿಫೋಟೋ ಲೆನ್ಸ್ ಕೂಡ ತುಂಬ ಚೆನ್ನಾಗಿ ಫೋಟೋಸ್ನ ಕ್ಯಾಪ್ಚರ್ ಮಾಡುತ್ತೆ. ಇನ್ನೂ ಅಲ್ಟ್ರಾ ವೈಡ್ ಫೋಟೋಸ್ ನೋಡೋದಾದರೆ ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಇದರಲ್ಲಿ 12 MP ಸೆಲ್ಫಿ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಇದರಲ್ಲಿ ಕೂಡ ಗುಡ್ ಫೋಟೋಸ್ನ ಕ್ಯಾಪ್ಚರ್ ಮಾಡೋದು. ಪೋರ್ಟ್ರೇಟ್ ಕೂಡ ಚೆನ್ನಾಗಿದೆ, ಎನ್ಹ್ಯಾನ್ಸ್ ಮಾಡಿ ಫೋಟೋಸ್ನ ಕ್ಯಾಪ್ಚರ್ ಮಾಡುತ್ತೆ. ವಿಡಿಯೋ ಕಡೆ ಬಂದರೆ ಬ್ಯಾಕ್ನಲ್ಲಿ 8K at 30 FPS, 4K at 60 FPSನ ವಿಡಿಯೋ ರೆಕಾರ್ಡ್ ಮಾಡ್ಬೋದು. 4K at 60 FPSನಲ್ಲಿ HDR ವಿಡಿಯೋಸ್ ಫೀಚರ್ನ ಕೊಟ್ಟಿದ್ದಾರೆ. ಫ್ರಂಟ್ನಲ್ಲಿ 4K at 60 FPSನ ವಿಡಿಯೋ ರೆಕಾರ್ಡ್ ಮಾಡ್ಬೋದು. ನಾನೀಗ ಸ್ಯಾಮ್ಸಂಗ್ S25 ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ, ಮತ್ತು ಆಡಿಯೋ ರೆಕಾರ್ಡಿಂಗು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಕ್ಯಾಮ್ರಾ ಮೋಡ್ಸ್ ನೋಡೋದಾದರೆ ಪ್ರೋ ಮೋಡ್, ಪ್ರೋ ವಿಡಿಯೋ ಮೋಡ್, ನೈಟ್ ಫೋಟೋಗ್ರಫಿ, ಪಾನೋರಾಮಾ, ಸ್ಲೋ ಮೋಷನ್, ಹೈಪರ್ ಲ್ಯಾಪ್ಸ್, ಪೋರ್ಟ್ರೇಟ್ ವಿಡಿಯೋ, ಡ್ಯುಯಲ್ ರೆಕಾರ್ಡಿಂಗ್, ಸಿಂಗಲ್ ಟೇಕ್ ಇಷ್ಟು ಮೋಡ್ಸ್ನ ಕೊಟ್ಟಿದ್ದಾರೆ. ಈ ಫೋನಲ್ಲಿ ತುಂಬ AI ಫೀಚರ್ಸ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಪವರ್ ಬಟನ್ ಲಾಂಗ್ ಪ್ರೆಸ್ ಮಾಡಿದ್ರೆ ಜಮಿನಿ ಆನ್ ಆಗುತ್ತೆ. ಕಾಲ್ ಟ್ರಾನ್ಸ್ಕ್ರೈಬ್ ಮತ್ತು ಸಮರೈಸ್ ಮಾಡ್ಬೋದು. ಕೀಬೋರ್ಡ್ನಲ್ಲಿ ಅಸಿಸ್ಟ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಆಡಿಯೋ ಎರೇಸರ್ನಲ್ಲಿ ಅನ್ವಾಂಟೆಡ್ ಸೌಂಡ್ಸ್ನ ರಿಮೂವ್ ಮಾಡ್ಬೋದು. ಸ್ಕೆಚ್ ಟು ಇಮೇಜ್ ಮತ್ತು ವಾಲ್ಪೇಪರ್ ಕಸ್ಟಮೈಸ್ ಇನ್ನೂ ಸಾಕಷ್ಟು AI ಫೀಚರ್ನ ಕೊಟ್ಟಿದ್ದಾರೆ. ಸೊ ಈ ಫೋನ್ 2 ವೇರಿಯಂಟ್ನಲ್ಲಿ ಲಾಂಚ್ ಆಗಿದೆ. 12GB RAM ಪ್ಲಸ್ 256GB ಸ್ಟೋರೇಜ್ ಮತ್ತು 12GB RAM ಪ್ಲಸ್ 512GB ಸ್ಟೋರೇಜ್ ವೇರಿಯಂಟ್ನಲ್ಲಿ ಲಾಂಚ್ ಆಗಿದೆ. ಈ ಫೋನ್ ಡಿಸ್ಕೌಂಟ್ ಎಲ್ಲ ಹೋಗಿ 60,000 ಸ್ಟಾರ್ಟ್ ಆಗ್ತಾ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ. ಈ ಫೋನ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಇದೇ ಥರ ಟೆಕ್ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.